ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಮೂಡ ಉರುಳು ಬಿಗಿಯಾಗ್ತಿರೋ ಹೊತ್ತಲ್ಲಿ ವಾಲ್ಮೀಕಿ ಕೇಸ್ಗೆ ಇನ್ನೊಂದು ತಲೆದಂಡವಾಗಲಿದೆಯಾ? ಅತ್ಯಂತ ಮಹತ್ವದ ಬೆಳವಣಿಗೆಯೊಂದಾಗ್ತಾ ಇದೆ. ಹಾಗಾದ್ರೆ ಈ ಸಲ ಬಿಜೆಪಿ ಕೈಗೆತ್ಕೊಂಡಿರೋ ಕಾನೂನು ಅಸ್ತ್ರ ಹೇಗಿದೆ? ಕೈಗೆ ಮತ್ತು ಸರ್ಕಾರಕ್ಕೂ ಕೂಡ ಅತಿ ದೊಡ್ಡ ಸಂಕಷ್ಟವನ್ನ ತಂದಿಡುವಂತಹ ಒಂದು ಬೆಳವಣಿಗೆ ಇದು. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ನ ಮುಂದೆ ಇಟ್ಟಿದ್ದ ಏನು? ಮತ್ತೊಂದು ತಲೆನೋವು ಎದುರಾಗ್ತಿದೆ ಈಗ ಸಿದ್ದರಾಮಯ್ಯನವ್ರಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸಿದ್ರೆ ಸ್ನೇಹಮಯಿ ಕೃಷ್ಣ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಇಡಿಗೂ ಕಂಪ್ಲೇಂಟ್ ಕೊಟ್ಟು ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಮೇಲ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ಹಾಗೆ CBIಗೆ ಹೋಗಲೇಬೇಕು ಈ ಕೇಸ್ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದು ಇವತ್ತೇ ಬರಬಹುದು ವಿಚಾರಣೆ ಅನ್ನೋದಿದೆ. ಇವತ್ತಲ್ಲ ನಾಳೆ, ಒಟ್ಟಿನಲ್ಲಿ ಯಾವತ್ತ ಬಂದರೂ ಕೂಡ ಯಾವ ಅಂಶಗಳ ಆಧಾರದಲ್ಲಿ ಇದು CBIಗೆ ಹೋಗಬೇಕು ಅಂತ ಕೇಳ್ತಾ ಇರೋದು. ಸಿದ್ದರಾಮಯ್ಯ ವಿರುದ್ಧ 15 ಅಂಶಗಳನ್ನ ಹೈಕೋರ್ಟ್ನ ಮುಂದೆ ಇಟ್ಟಿರೋದು. ಏನೇನು ಹಾಗಾದ್ರೆ? ನಂಬರ್ 1, ಸಿದ್ದರಾಮಯ್ಯಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅನ್ನುವ ಅಂಶವನ್ನ ಇಟ್ಟು ಯಾವ ಕೇಸಲ್ಲಿ ಏನಾಗಿದೆ ಅನ್ನೋ ಡೀಟೇಲ್ಸ್ ಅನ್ನ ಹೈಕೋರ್ಟ್ ಮುಂದೆ ಇಟ್ಟಿರೋದು. ಅನೇಕ ಬಾರಿ ತಮ್ಮ ಅಧಿಕಾರ ದುರ್ಬಳಕೆ, ಸ್ಥಾನಮಾನದ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಕೇಸ್ ಡೀಟೇಲ್ಸ್ ಅನ್ನ ಹೈಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಡಯಾಗ್ನೋಸ್ಟಿಕ್ ಕೇಂದ್ರಕ್ಕಾಗಿ ಪುತ್ರನಿಗೆ ಗುತ್ತಿಗೆಯನ್ನ ಕೊಡಿಸಿದ್ದಾರೆ ಅನ್ನುವ ಆರೋಪ ಮಾಡಿ ಅದಕ್ಕೆ ಪೂರಕವಾದ ವಿಚಾರಗಳನ್ನ ಹೈಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಯಾಕಿದು ಲೋಕಾಯುಕ್ತದಲ್ಲಿ ತನಿಖೆ ಆಗಲ್ಲ? ಯಾಕೆ ಇಲ್ಲಿ ಪ್ರಭಾವ ಬೀರಿ ದಾರಿ ತಪ್ಪಬಹುದು? CBIಗೆ ಯಾಕೆ ಹೋಗಬೇಕು ಅನ್ನೋದಕ್ಕೆ ಕೊಟ್ಟಿರುವಂತಹ ಕಾರಣಗಳು, ಅದಕ್ಕೆ ಪೂರಕವಾದಂತಹ ದಾಖಲೆ ವಿಚಾರಗಳನ್ನೆಲ್ಲ ಕೋರ್ಟ್ ಮುಂದೆ ಇಟ್ಟಿರ್ತಾರೆ. ನೋಡಿ, ಮಗನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದು. ಅರ್ಕಾವತಿ ಲೇಔಟ್ ಡಿನೋಟಿಫಿಕೇಶನ್ ಅಕ್ರಮ, ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅನ್ನೋ ಗಂಭೀರ ಆರೋಪ ಇದೆಯಲ್ಲ. ಇಲ್ಲಿ 8,000 ಕೋಟಿ ಅಂತ ರಾಜ್ಯಪಾಲರು ಬೇರೆ ಈ ಕೇಸ್ನಲ್ಲಿ ಮಹತ್ವದ ಹೆಜ್ಜೆ ಇಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದು ಈಗ ಹೈಕೋರ್ಟ್ ಅಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಕೊಟ್ಟಿರೋದು. ಕೋರ್ಟ್ ಆದೇಶದಂತೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಆದೇಶದಲ್ಲಿ ಇದ್ದಿದ್ದೆಷ್ಟು ಮತ್ತು ಇವರು ಡಿನೋಟಿಫೈ ಮಾಡಿದ್ದು ರೀಡು ಆಗಿದ್ದು ಅಕ್ರಮ ಆಗಿರೋದು ಎಷ್ಟು ಅಂತ ಆ ವಿಚಾರವನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಕೇಸ್ನಲ್ಲಿ ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸಲ್ಲಿ ಅದಕ್ಕೆ ಪ್ರತಿಯಾಗಿ ತಾನು ಭೂಸ್ವಾಧೀನದಲ್ಲಿ ಡಿನೋಟಿಫೈ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಯಾಗಿ ದೊಡ್ಡ ಮೊತ್ತದ ಲಂಚವನ್ನ ಪಡೆದಿದ್ದಾರೆ ಅಂತ ಆರೋಪಿಸಿರೋದು ಸ್ನೇಹಮಯಿ ಕೃಷ್ಣ. ಅಂದ್ರೆ ಸಿದ್ದರಾಮಯ್ಯ ಹಿನ್ನೆಲೆ ಹೇಗಿದೆ ಅನ್ನೋದನ್ನ ಹೈಕೋರ್ಟ್ಗೆ ಕನ್ವಿನ್ಸ್ ಮಾಡ್ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಅಧಿಕಾರವನ್ನ ಯಾವೆಲ್ಲ ಟೈಮಲ್ಲಿ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಈ ಕೇಸ್ಗಳೆಲ್ಲ ಈಗ ಏನಾಗಿದೆ, ಹಾಗಾಗಿ ಈಗ ಯಾಕಿದು ಲೋಕಾಯುಕ್ತದಲ್ಲಿ ಆಗಲ್ಲ ಅಂತ ವಾದಿಸ್ತಾ ಇರೋದು. ಷರತ್ತು ಮತ್ತು ನಿಯಮ ಉಲ್ಲಂಘನೆ ಮಾಡಿ ಕಂಪನಿಯೊಂದಕ್ಕೆ ಲೈಸೆನ್ಸ್ ಕೊಟ್ಟು ನಷ್ಟ ಮಾಡಿದ್ದಾರೆ. ಅಕ್ರಮವಾಗಿ ಸಿದ್ದರಾಮಯ್ಯ ಗಣಿ ಪರವಾನಗಿಯನ್ನ ಕೊಡಿಸಿದ್ದಾರೆ. ತಮ್ಮ ಲಾಭಕ್ಕಾಗಿ ಸರ್ಕಾರಕ್ಕೆ ನಷ್ಟ ಆಗುವಂತಹ ಬೆಳವಣಿಗೆಗಳು ಇವರ ಅಧಿಕಾರ ಅವಧಿಯಲ್ಲಾಗಿದೆ ಅಂತ ಅವ್ರು ಹೇಳ್ತಿರೋದು. ಯಾವುದೇ ತನಿಖಾ ಸಂಸ್ಥೆಯು ಈ ಕುರಿತು ತನಿಖೆಯನ್ನೇ ನಡೆಸಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ಅವರು ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ ಮುಂದೆ ಹೇಳ್ತಿರೋದು ಈ 15 ಅಂಶಗಳಲ್ಲಿ ಯಾವುದೂ ಕೂಡ ತನಿಖೆನೇ ಆಗಿಲ್ಲ ಇಂತಹ 10 ಹಲವು ಕೇಸ್ಗಳಲ್ಲಿ. ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸು ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರು, ಬಟ್ ವರದಿಯನ್ನ ಅಧಿಕೃತವಾಗಿ ಮಂಡಿಸಲೇ ಇಲ್ಲ. ಅದನ್ನು ಮಂಡಿಸಬೇಕು ಅಂತ ತಾನೇ ಈಗ ಬಿಜೆಪಿ ಹೋರಾಟ ಮಾಡ್ತಿರೋದು. ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. 10 ಹಲವು ಪ್ರಕರಣಗಳ ಎಕ್ಸಾಂಪಲ್ ಕೊಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಂತಹ, ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದ ಮತ್ತು ಮೇಲ್ನೋಟಕ್ಕೆ ಹಲವು ಅಕ್ರಮಗಳು ಕಾಣಿಸುವಂತ ಇಂತಹ ಕೇಸ್ಗಳ ತನಿಖೆಯೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕೆಲವು ಪ್ರಕರಣಗಳನ್ನ ಮುಕ್ತಾಯ ಮಾಡಿಬಿಡಲಾಗಿದೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫೈಲು. ಬೇರೆ ತನಿಖಾ ಸಂಸ್ಥೆಗಳ ಮುಂದಿದ್ದ ಪ್ರಕರಣಗಳನ್ನ ಈಸಿಯಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದರ ಅರ್ಥ ಏನು? ಸಿದ್ದರಾಮಯ್ಯನವರ ಹಿಡಿತಾ ಇದೆ ಅಧಿಕಾರಿ ವಲಯದಲ್ಲಿ. ಸೊ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ್ರೆ ಈ ಮೂಡಾ ಕೇಸ್ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ ಅಂತ. ಹೈಕೋರ್ಟೇ ಈ ಕೇಸ್ನಲ್ಲಿ ಎಷ್ಟು ಲೋಪಗಳಿವೆ ಅನ್ನೋದನ್ನ ಪಟ್ಟಿ ಮಾಡಿ ಸುಮಾರು ಜನ ತಜ್ಞರೆಲ್ಲ ಹೇಳ್ತಿರೋದು. ಹೈಕೋರ್ಟ್ ನಾಗಪ್ರಸನ್ನ ಪೀಠದ ಜಡ್ಜ್ಮೆಂಟ್ ಮೊನ್ನೆ ಕೊಟ್ಟಿದ್ದು ಒಳ್ಳೆ ಚಾರ್ಜ್ ಶೀಟ್ ತರ ಇದೆ ಅನ್ನೋ ಥರ ಎಲ್ಲ ಮಾತಾಡ್ತಿದ್ದಾರೆ. ಅಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನ ಪಟ್ಟಿ ಮಾಡಿದೆ, ಎಲ್ಲೆಲ್ಲಿ ಲೋಪಗಳಿವೆ, ಏನೇನು ತನಿಖೆ ಆಗೋದಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಂಗಿದೆ ಆ ಪಾಯಿಂಟ್ಸು. ಈಗ ಹೈಕೋರ್ಟ್ ಮೊರೆ ಹೋಗಿರುವಂತಹ ಸ್ನೇಹಮಯಿ ಕೃಷ್ಣ ಇಂತಿಂಥ ಗಂಭೀರ ಪ್ರಕರಣಗಳು ಕ್ಲೋಸ್ ಆಗಿರೋದೆಷ್ಟು, ತನಿಖೆನೇ ಮಾಡಿಸದೇ ಇರೋದೆಷ್ಟು, ಈ ರೀತಿ ಹಿಡಿತವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರು ಅಧಿಕಾರಿಗಳ ಮೇಲೆ. ಹಾಗಾಗಿ ಚಾನ್ಸೇ ಇಲ್ಲ ಲೋಕಾಯುಕ್ತ
ತನಿಖೆ ಮಾಡಿದ್ರೆ ನ್ಯಾಯ ಸಿಗೋದಕ್ಕೆ, ಪಾರದರ್ಶಕವಾಗಿ ನಡೆಯೋದಕ್ಕೆ ಅನ್ನೋದನ್ನು. ಮತ್ತು SP ಚೇಂಜ್ ಆಗಿದ್ದಾರೆ, ಇತ್ತೀಚೆಗಷ್ಟೇ ಚೇಂಜ್ ಆಗಿದ್ದಾರೆ. ಮೂಡಾ ಕೇಸ್ ಶುರುವಾದ ಮೇಲೇನೋ ಆರೋಪವನ್ನು ಮಾಡ್ತಾಯಿದ್ರು. ಇಂತಹ ಹಲವು ವಿಚಾರಗಳು ನಮಗೆ ಖಂಡಿತ ಇಲ್ಲೂ ನ್ಯಾಯ ಕೊಡಿಸುತ್ತೆ, CBIಗೆ ಈ ಕೇಸ್ ಹೋಗುತ್ತೆ ಅನ್ನೋದು ಅವ್ರ ವಾದ. ಅಷ್ಟು ಪೂರಕವಾಗಿದೆ. ಯಾಕಂದರೆ 50 ಕೋಟಿಗೂ ಮಿಗಿಲಾದಂತಹ ಅಕ್ರಮ ಆಗಿದೆ ಇಲ್ಲಿ. ಮತ್ತು ಬೇನಾಮಿ, ಅಕ್ರಮ ಹಣ ವರ್ಗಾವಣೆ, ಅದು ಇದು ಎಲ್ಲ ಲಿಂಕ್ ಸಿಗ್ತಿರೋದ್ರಿಂದ EDಗೂ ಅವರು ಪತ್ರ ಬರೆದಿರೋದು. ಸೊ ಸಿದ್ದರಾಮಯ್ಯನವ್ರಿಗೆ ಈ 15 ಅಂಶಗಳು ಸಂಕಷ್ಟವನ್ನು ತಂದೊಡ್ಡಲಿವೆಯಾ? ಸ್ನೇಹಮಯಿ ಕೃಷ್ಣ ಮತ್ತೊಂದು ಆಘಾತವನ್ನು ಕೊಡ್ತಾರಾ? ಸಿದ್ದರಾಮಯ್ಯ ಹಿನ್ನೆಲೆಯನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ ನೋಡ್ಬೇಕು. ಒಂದ್ ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಏನಾಗ್ತಾ ಇದೆ, ಅದು ಹೈಕೋರ್ಟಲ್ಲಿದೆ, ಆ ತೀರ್ಪು ಕೂಡ ಬರುತ್ತೆ. ಸೊ ಇಲ್ಲಿ ಸಂಕಷ್ಟ ಎದುರಾಗ್ತಿರೋದು ಯಾರಿಗೆ ವಾಲ್ಮೀಕಿ ಕೇಸಲ್ಲಿ ಅಂತ ಕೇಳಿದ್ರೆ, ಬಳ್ಳಾರಿ MP ಸಂಸದನಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ನ ತುಕಾರಾಮ್ ಅವರ ಸಂಸದ ಸ್ಥಾನ ಅಂದರೆ ಅವರ ಸದಸ್ಯತ್ವವನ್ನೇ ಅನರ್ಹಗೊಳಿಸಬೇಕು, ಅಸಿಂಧುಗೊಳಿಸಬೇಕು. ಅವರನ್ನ ಸಂಸದ ತುಕಾರಾಮ್ ಅಸಿಂಧುಗೊಳಿಸಬೇಕು ಆಯ್ಕೆಯನ್ನ ಅಂತ ಕಾನೂನು ಹೋರಾಟಕ್ಕೆ ಈಗ ಮುಂದಾಗ್ತಿರೋದು ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಶ್ರೀರಾಮುಲು. ಯಾಕಂದ್ರೆ ED ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ 21 ಕೋಟಿ ಬರೋಬ್ಬರಿ ಬಳ್ಳಾರಿ ಎಲೆಕ್ಷನ್ಗೆ ಬಳಕೆ ಆಗಿದೆ ಅಂತ. ಬೆಂಗಳೂರು ಇನ್ನೂ ಎಲ್ಲೆಲ್ಲೋ ಹೋಗಿದೆ ಅನ್ನೋದನ್ನೆಲ್ಲ ಉಲ್ಲೇಖ ಮಾಡಿದೆಯಲ್ವಾ ED. ಅಷ್ಟೆಲ್ಲ ಹೊರ ರಾಜ್ಯಗಳಿಗೆ ಹೋಗಿದೆ ಏನೇನು ಅಂತ ಸಾಕ್ಷಿ, ಡಿಜಿಟಲ್ ಸಾಕ್ಷ್ಯದ ಸಮೇತ ಕೋರ್ಟ್ ಕೊಟ್ಟಿರೋದು. ಈಗ ಅದು ಕೋರ್ಟಲ್ಲಿ ಸಾಬೀತಾದರೆ ಕೇಸ್ ಇನ್ನೂ ಗಂಭೀರ ಸ್ವರೂಪಕ್ಕೆ ಹೋಗುತ್ತೆ. ಯಾರ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ಗೊತ್ತಿಲ್ಲ. CBIಗೆ ಈ ಕೇಸ್ ಹೋಗೋ ಚಾನ್ಸಸ್ಸು ಇದೆ. ಯಾಕಂದರೆ SIT ಅವರು ಯಾವ ರಾಜಕಾರಣಿಗಳ ಹೆಸರನ್ನೂ ತಗೊಳ್ಳದೆ ಚಾರ್ಜ್ ಶೀಟ್ ಮಾಡಿದ್ದಾರೆ. 3000 ಎಷ್ಟು ಪೇಜಸ್ ಇದೆ ಅಂತ ಹೇಳಲಾಗಿದೆ. ಒಂದೇ ಒಂದು ಹೆಸರಿಲ್ಲ. ಡೆತ್ ನೋಟಲ್ಲಿ ಬರೆದಿಟ್ಟ ನಾಗೇಂದ್ರ ಹೆಸರು ಕೂಡ ಆ ಚಾರ್ಜ್ ಶೀಟಲ್ಲಿ ಇಲ್ಲ ಅನ್ನೋದು ಆಕ್ರೋಶ ಕುರಿಯಾಗಿತ್ತು. ED ಚಾರ್ಜ್ ಶೀಟಲ್ಲಿ ಎಂತೆಂಥ ರಹಸ್ಯಗಳು ಔಟ್ ಆದವು ಅಂದರೆ ಬೇರೆಯದ್ದೇ ದಿಕ್ಕು. 2 ತನಿಖೆ ಆಗಿದೆ, SIT ED, 2 ತದ್ವಿರುದ್ಧ. ಇವರು ಬರೀ ಅಧಿಕಾರಿಗಳ ಸುತ್ತ, ಇಲ್ಲಿ ನೋಡಿದ್ರೆ ಬರ್ತಾ ಇದ್ದಂಗೆ EDಗೆ ರಾಜಕಾರಣಿಗಳ ಲಿಂಕ್ ಸಿಕ್ಕಿದೆ. ಎಲೆಕ್ಷನ್ ಬೂತ್ಗೂ ಎಷ್ಟೆಷ್ಟು ದುಡ್ಡು ಹೋಗಿದೆ ಅನ್ನೋ ಸಂಪೂರ್ಣ ದಾಖಲೆ ಇದೆಯಂತೆ ED ಹತ್ರ, ಚಾರ್ಜ್ ಶೀಟಲ್ಲಿ ಹೇಳಿರುವಂಥ ಅಂಶಗಳು. ಸೊ ED ಚಾರ್ಜ್ ಶೀಟ್ನ ಆಧಾರದಲ್ಲಿ ನಾಗೇಂದ್ರ ಅಂದರೆ ನಾಗೇಂದ್ರ ಮತ್ತು ಅಲ್ಲಿ MP ಆಗಿದ್ದಂತಹ ತುಕಾರಾಮ್, ಈಗ ಆಯ್ಕೆ ಆಗಿರೋ ತುಕಾರಾಮ್ ಅಕ್ರಮ ಎಸಗಿ ಗೆದ್ದಿದ್ದಾರೆ, ಚುನಾವಣಾ ಅಕ್ರಮ, ಹಾಗಾಗಿ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಶ್ರೀರಾಮುಲು. ಹಿಂದೆ ಕೂಡ ಅಲ್ಲಿ ಶ್ರೀರಾಮುಲು ಅವರ ಸಹೋದರಿ ಶಾಂತಾ ಅವ್ರು ನಿಂತಾಗ ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಿದ್ದವರು ಕೋರ್ಟ್ ಮೊರೆ ಹೋಗಿದ್ರು. 2000 ಅಂತರದಲ್ಲಿ ಗೆದ್ದಿದ್ದಾರೆ, ಮತ ಎಣಿಕೆಯಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಕೋರ್ಟ್ ಮೊರೆ ಹೋದಾಗಲೂ ಕೂಡ ಶ್ರೀರಾಮುಲು ಅವ್ರಿಗೆ ಜಯ ಸಿಕ್ತು. ಅಂದರೆ ಶಾಂತಾ ಅವರ ಆಯ್ಕೆ ಸರಿ ಅಂತ ಬಂತು. ಅದ್ರ ಬಳಿಕ ಈಗ 2ನೇ ಬಾರಿ ಅಲ್ಲಿನ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ಗೆ ಹೋಗ್ತಾ ಇದೆ. ಸದ್ಯದಲ್ಲೇ 2ನೇ ಬೆಳವಣಿಗೆ ಇದು ಇತ್ತೀಚಿನ ದಿನಗಳಲ್ಲಿ ನೋಡೋದಿಕ್ಕೆ ಹೋದರೆ. ಸೊ ತುಕಾರಾಮ್ MP ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರಾ? ED ಒದಗಿಸಿರುವಂಥ ಈ ಸಾಕ್ಷ್ಯಾಧಾರದ ಹಿನ್ನೆಲೆಯಲ್ಲಿ ಮಾತನಾಡೋದಿಕ್ಕೆ ಹೋದರೆ ನಾಗೇಂದ್ರ ತಲೆದಂಡ ಆಗಿದೆ, ಅದರ ಬೆನ್ನಲ್ಲೇ ಈಗ ತುಕಾರಾಮ್ ತಲೆದಂಡವ ಅಂದರೆ ಈ ಬಗೆಯಲ್ಲಿ ಕಾನೂನು ದಾರಿಯಲ್ಲಿ ಆಘಾತ ಕಾದಿದೆಯಾ ಅನ್ನೋದು ಅತ್ಯಂತ ಕುತೂಹಲಕಾರಿ ಬೆಳವಣಿಗೆ. ಈ ಕೇಸನ್ನು CBI ಕಂಪ್ಲೀಟ್ ಆಗಿ ತಗೊಂಡು ಬಿಟ್ರಂತು. SIT ಬೇಡವೇ ಬೇಡ, CBIಗೆ ಹೋಗಬೇಕು ಅಂತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಾದ ಮಾಡಿರೋದಲ್ವಾ. ಈ ಕೇಸ್ CBIಗೆ ಹೋಗಿಬಿಟ್ರಂತೂ ದೊಡ್ಡ ದೊಡ್ಡ ಹೆಸರುಗಳು ಔಟ್ ಆಗಿ ಈ ಮೂಡಾಗಿಂತನೂ ಉರುಳು ಬಿಗಿಯಾಗಬಹುದು. ಹಣಕಾಸು ಇಲಾಖೆಯ ಪಾತ್ರವೂ ಕ್ಲಿಯರ್ ಆಗಬಹುದು. ಒಂದೇ ಸಲ ಹಣ ಕ್ಲಿಯರ್ ಮಾಡಿದ್ದಾರೆ. ಫಲಾನುಭವಿಗಳಿಗೆ ಹಂಚಿಕೆಯಾಗಿದ್ದನ್ನೂ ಕೊಡದೆ ಪೆಂಡಿಂಗ್ ಇಟ್ಕೊಂಡು ಒಂದೇ ಕಂತಲ್ಲಿ ರಿಲೀಸ್ ಮಾಡಿದ್ರ ಬಗ್ಗೆ ಇದು ಬರೀ ನಿಗಮದ ಮಾತ್ರ ಪಾತ್ರ ಅಲ್ಲ, ಹಣ ರಿಲೀಸ್ ಆದಂಥ ಆರ್ಥಿಕ ಇಲಾಖೆಯದ್ದು ಕೈವಾಡ ಇದೆಯಾ ಅನ್ನೋ ನಿಟ್ಟಿನಲ್ಲೆಲ್ಲ ಆರೋಪಗಳು ಕೇಳಿಬಂದಿವೆ. ಆ ರೀತಿಯ ಸದ್ದು ಚಾರ್ಜ್ ಶೀಟಲ್ಲಿ ಕೇಳಿಸ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಕಾದಿದೆ ಆಘಾತ ನೋಡಬೇಕು. ಮತ್ತೊಂದು ಕಡೆ ಕಾನೂನು ದಾರಿಯಲ್ಲಿ ಶ್ರೀರಾಮುಲು ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ಆಘಾತ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.